ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿರೈಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಿದಂತ ಕಾರಣಕ್ಕಾಗಿ ಮತ್ತೊಮ್ಮೆ ಐಷಾರಾಮಿ ಕಾರು ಸೀಸ್ ಆಗಿದೆ. ಮುತ್ತಪ್ಪರೈ ಪುತ್ರ ರಿಕ್ಕಿರೈಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಿದ್ರು, ಮತ್ತೊಮ್ಮೆ ಐಷಾರಾಮಿ ಕಾರು ಸೀಸ್ ಆಗಿದೆ. ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ವಂಚನೆ ಮಾಡಿರುವಂತ ಕೇಸ್ ಇದು. ಈ ಸಂಬಂಧ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಆರ್ಟಿಒದಲ್ಲಿ ರಿಜಿಸ್ಟರ್ ಮಾಡಿಸಿಕೊಳ್ಳದೆ ರಿಕ್ಕಿರೈ ಭಾರೀ ಕಳ್ಳಾಟವನ್ನ ಮಾಡಿದ್ರು. ಇದು ಲ್ಯಾಂಬೋರ್ಗಿನಿ ಕಾರು ನಂಬರ್ K05 ಹಾಗೆಯೇ NR0009 ನಂಬರ್ನ ಕಾರು ರಿಜಿಸ್ಟರ್ ಆಗಿಲ್ಲ. ಕೇಸ್ ದಾಖಲಿಸಿ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ ಹಿಂದೆ ಡ್ರಿಫ್ಟಿಂಗ್ ಕೇಸ್ ಸಂಬಂಧ ಸೀಸ್ ಆಗಿತ್ತು ಲ್ಯಾಂಬೋರ್ಗಿನಿ ಕಾರ್. ಇದೀಗ ವಂಚನೆ ಕೇಸ್ ಸಂಬಂಧ ಮತ್ತೊಮ್ಮೆ ಐಷಾರಾಮಿ ಕಾರು ಸೀಸ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ರಿಕ್ಕಿರೈ ರಷ್ಯಾಗೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸದ್ಯ ಲುಕ್ಔಟ್ ನೋಟಿಸ್ ಜಾರಿ ಮಾಡೋಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನ MG ರಸ್ತೆ ಸಮೀಪ ಇರುವಂಥ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ರಿಕ್ಕಿರೈಗೆ ಸೇರಿದಂಥ ಲ್ಯಾಂಬೋರ್ಗಿನಿ ಕಾರನ್ನು ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರಿಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗಿದೆ. ಈ ಕಾರು ರಿಜಿಸ್ಟರ್ ಆಗಿಲ್ಲ ಎನ್ನುವಂಥ ಮಾಹಿತಿ, ಕಾರ್ನ ನಂಬರ್ ರಿಜಿಸ್ಟರ್ ಮಾಡಿಸಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಮತ್ತೊಮ್ಮೆ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಎನ್ನುವಂಥದ್ದು ತಿಳಿದು ಬಂದಿದೆ. ಸದ್ಯ ರಿಕ್ಕಿರೈ ರಷ್ಯಾಗೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅವರಿಗಾಗಿ ಲುಕ್ಔಟ್ ನೋಟಿಸ್ ಜಾರಿ ಮಾಡುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ. ನಕಲಿ ನಂಬರ್ ಪ್ಲೇಟನ್ನು ಬಳಕೆ ಮಾಡಿ ವಂಚನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆರ್ಟಿಒದಲ್ಲಿ ರಿಜಿಸ್ಟರ್ ಆಗಿಲ್ಲ, ಆದರೂ ಕೂಡ ಈ ಕಾರನ್ನು ನಕಲಿ ನಂಬರ್ ಪ್ಲೇಟ್ ಹಾಕ್ಕೊಂಡು ಓಡಿಸ್ತಾ ಇದ್ರು ಎನ್ನುವಂಥ ಆರೋಪ ಇದು. ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಆರ್ಟಿಒದಲ್ಲಿ ರಿಜಿಸ್ಟರ್ ಆಗಿಲ್ಲ. ಇನ್ನು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ದಂಡ ಹಾಕಿದ್ರು ಕೂಡ ಮುತ್ತಪ್ಪರೈ ಪುತ್ರ ರಿಕ್ಕಿರೈ ಬುದ್ಧಿಯನ್ನ ಕಲಿತಿಲ್ಲ. ದೆಹಲಿಯಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ಇವರು ಖರೀದಿ ಮಾಡಿದ್ರು. ಬಳಿಕ ಆರ್ಟಿಒ ಮೂಲಕ 5 ಲಕ್ಷಕ್ಕೆ ಫ್ಯಾನ್ಸಿ ನಂಬರ್ ಅನ್ನ ಪಡ್ಕೊಳ್ತಾರೆ. ಫ್ಯಾನ್ಸಿ ನಂಬರ್ ತೆಗೆದುಕೊಂಡಿದ್ರು, ಲ್ಯಾಂಬೋರ್ಗಿನಿಗೆ ರಿಜಿಸ್ಟರ್ ಮಾಡಿಸಿರಲಿಲ್ಲ. ಇದೇ ವಿಚಾರಕ್ಕೆ ಅಕ್ಟೋಬರ್ನಲ್ಲಿ 35 ಲಕ್ಷ ದಂಡವನ್ನ ಆರ್ಟಿಒ ಅಧಿಕಾರಿಗಳು ಹಾಕಿದ್ರು. ದಂಡ ವಿಧಿಸಿದ್ರು ಕೂಡ ಕ್ಯಾರೆ ಎನ್ನದೆ ಕಾರನ್ನ ಡ್ರಿಫ್ಟಿಂಗ್ ಮಾಡಿದ್ದಾರೆ. 2 ಕೇಸ್ ದಾಖಲಾದ ಬಳಿಕ ಈಗ ರಿಜಿಸ್ಟ್ರೇಷನ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೆಂಟ್ರಲ್ ಆರ್ಟಿಒದಲ್ಲಿ ನಂಬರ್ ಪ್ಲೇಟ್ ರಿಜಿಸ್ಟರ್ಗೆ ರಿಕ್ಕಿರೈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 35 ಲಕ್ಷ ರೂಪಾಯಿ ದಂಡ ಮತ್ತು ತೆರಿಗೆ ಪಾವತಿಸಿ ರಿಜಿಸ್ಟರ್ ಮಾಡಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಕಾರ್ ಖರೀದಿ ಮಾಡಿದ್ದು ದೆಹಲಿಯಲ್ಲಿ, ಆದರೆ ನಂಬರ್ ಬಳಕೆ ಮಾಡಿಕೊಂಡಿದ್ದು ಬೆಂಗಳೂರಿನ ಸೆಂಟ್ರಲ್ ಆರ್ಟಿಒನ ನಂಬರನ್ನು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ, ಕಾರು ಡ್ರಿಫ್ಟಿಂಗ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಮಾಡ್ತಾ ಇದ್ದಂಥ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ. ಈಗ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬರೋದಾದ್ರೆ, ರಿಕ್ಕಿರೈ ಕಾರನ್ನು ಖರೀದಿ ಮಾಡಿದ್ದು ದೆಹಲಿಯಲ್ಲಿ, ಅದಕ್ಕೆ ನಕಲಿ ನಂಬರ್ ಪ್ಲೇಟನ್ನು ಬಳಕೆ ಮಾಡಿಕೊಂಡು ಇಷ್ಟು ದಿವಸ ಓಡಾಟ ನಡೆಸ್ತಾ ಇದ್ರು ಕೂಡ ಸಂಚಾರಿ ಪೊಲೀಸರಿಗಾಗಲಿ ಆರ್ಟಿಒಗಾಗಲಿ ಮಾಹಿತಿ ಇರಲಿಲ್ವಾ? ಹಾಗಾದ್ರೆ ಸಂಪತ್, ಏನು ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿದ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾದ ಸಂದರ್ಭದಲ್ಲಿ ಮತ್ತೊಂದು ಅಚ್ಚರಿಯ ವಿಷಯ ಕೂಡ ಬೆಳಕಿಗೆ ಬಂದಿರುವಂತಹದ್ದು. ಒಂದು ದೆಹಲಿ ಮೂಲದ ಈ ಒಂದು ಕಾರನ್ನು ತೆಗೆದುಕೊಂಡು ಅವರು ಕರ್ನಾಟಕಕ್ಕೆ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಅದನ್ನು ಮಾಡ್ಕೊಳ್ಳದೆ ಅವರು ಫ್ಯಾನ್ಸಿ ನಂಬರ್ಗೋಸ್ಕರ 5 ಲಕ್ಷ ರೂಪಾಯಿಯನ್ನು ಕೊಟ್ಟು ನಂಬರನ್ನು ಖರೀದಿ ಮಾಡಿದ್ರು. ಆದರೆ ಆ ನಂಬರ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆರ್ಟಿಒಗೆ ಯಾವುದೇ ಹಣವನ್ನು ಕೂಡ ಕೊಟ್ಟಿರಲಿಲ್ಲ. ಸೊ ಅದಾದ ಬಳಿಕ ಕೂಡ ಅವರಿಗೆ ಒಂದು 35 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ರು. ತದನಂತರ ಕೂಡ ಒಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟರು. ನೋಟಿಸನ್ನು ಕೊಡ್ತಾ ಇದ್ದಂತೆ ಕೂಡ ಅವರು ರಷ್ಯಾಗೆ ಈಗ ಎಸ್ಕೇಪ್ ಆಗಿದ್ದಾರೆ. ಅದಕ್ಕೆ ಈಗ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಈ 2 ಪ್ರಕರಣಗಳು, ಒಂದು ಕಾರ್
ಡ್ರಿಫ್ಟಿಂಗ್ ಮಾಡಿದ ಪ್ರಕರಣ, ಮತ್ತೊಂದು RTO ಅಧಿಕಾರಿಗಳಿಗೆ ವಂಚಿಸಿ ಏನು ಒಂದು ತೆರಿಗೆಯನ್ನು ಕಟ್ಟದೆ ಅಥವಾ ಈ ಒಂದು ರಿಜಿಸ್ಟ್ರೇಷನ್ ಮಾಡಿಸದೆ ವಂಚಿಸಿದ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು 2 ಪ್ರಕರಣಗಳಿಗೂ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಕಾರನ್ನು ಕೂಡ ಸೀಸ್ ಮಾಡಿ ನ್ಯಾಯಾಲಯದ ವಶಕ್ಕೆ ಕೂಡ ಒಪ್ಪಿಸಿದ್ದಾರೆ. ಸದ್ಯ ರಿಕ್ಕಿ ರೈ ಅವರು ವಿದೇಶದಲ್ಲಿರೋ ಕಾರಣವಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಆ ವಿಚಾರಣೆಗೆ ಹಾಜರಾದ ನಂತರ ಕೂಡ ಈ ಒಂದು ಪ್ರಕರಣವನ್ನ ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಆದರೆ ಈಗಾಗಲೇ 35 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ರು ಕೂಡ ಅವರು ಬುದ್ಧಿ ಕಲಿಯದೆ ಮತ್ತೆ ಇದೇ ರೀತಿಯಾದಂತಹ ಒಂದು ಮೊಂಡುತನವನ್ನ ತೋರಿಸಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಮತ್ತೆಲ್ಲ ಏನು ವಿಚಾರಗಳು ಹೊರಗಡೆ ಬರುತ್ತೋ ಅನ್ನೋದನ್ನು ನೋಡಬೇಕು. ಸದ್ಯ ಈ ಒಂದು ಕಾರ್ಗೆ ಸಂಬಂಧಪಟ್ಟಂತೆ ಮಾತ್ರ ಈ ಒಂದು ವಿಚಾರ ಆಗಿದ್ರೆ ಅವರ ಬಳಿ ಇರುವಂತಹ ಮತ್ತಷ್ಟು ಐಷಾರಾಮಿ ಕಾರುಗಳಿಗೂ ಕೂಡ ಇದೇ ರೀತಿಯಾಗಿ ಏನಾದರೂ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂತಹದ್ದು. ಸಂಪತ್. ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ